ಮಾಡ್ಕೋತೀರ ಅದನ್ನ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನ ಪ್ರೂವ್ ಮಾಡಿಕೊಂಡು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಮೇಲೆ ಬೆಳ್ಳಿ ಪರದೆ ಮೇಲೆ ಬರ್ತೀರ. ಬಿಗ್ಗೆಸ್ಟ್ ಸ್ಟ್ರೆಂತ್ ಅದು ಆಕ್ಚುಲಿ. ಸೊ ಒಳ್ಳೇದಾಗ್ಲಿ ರಕ್ಷಿತ್ ನಿಮ್ಗೆ, ಮತ್ತೆ ಪ್ರೊಡ್ಯೂಸರ್ ಅನುರಾಗ್ ಅವರಿಗೆ, ಮಿಥುನ್ ಅವ್ರಿಗೆ, ನಮ್ಮ ಚೇತುಗೆ ಅಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಕಾವ್ಯ, ಶಿ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ತುಂಬ ವರ್ಷಗಳಿಂದ ನನ್ನ ಸಾಕಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ದಾರೆ, ಬಹಳಷ್ಟು ಖುಷಿ ಆಗೋ ಥರ. ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ. ರಚನಾ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಯು ಲುಕಿಂಗ್ ಅಮೇಝಿಂಗ್, ವೆರಿ ಗುಡ್, ಗಾರ್ಜಿಯಸ್, ಫಾರ್ ಎವರ್ ಗಾರ್ಜಿಯಸ್. ಸೊ ನಿಮಗೂ ಸಹ ಬಾಳು ಬಂಗಾರ ಆಗಲಿ ಅಂತ ಹಾರೈಸ್ತೀನಿ. ಎಲ್ಲ ಒಳ್ಳೇದಾಗಲಿ. ನಮ್ಮೆಲ್ಲರ ಒಂದು ಗುಡ್ ವಿಶಸ್, ಸಪೋರ್ಟ್ ಎನಿ ಟೈಮ್ ನಿಮ್ಮ ಮೇಲೆ ಇರುತ್ತೆ. ಹಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಇಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಸ್ಟಾರ್ ಆಗಿ ಮಿಂಚುವಂತ ಆಶೀರ್ವಾದ ಮಾಡ್ತೀನಿ ನಾನು. ಆಮೇಲೆ ನಾವು ಬರೀ ನಮ್ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇದ್ದೀವಿ ಅಂತ ತಪ್ಪು ತಿಳ್ಕೊಬೇಡಿ. ಹಿಂದೆ ಎಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತಿರೋ ಹೆಣ್ಮಕ್ಳು ನೀವು ಅಷ್ಟೇ. ನಿಮಗೂ ಅವಕಾಶ ದಯಮಾಡಿ ಇದ್ದರೆ ನಮ್ಗೆ ಹೇಳಿ, ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಮ್ಮ. ಇದು ಯಾರು ನಾವೇ ಆಡಬೇಕು ಅಂತ ಇಲ್ಲಿ ಬಂದಿಲ್ಲ, ಆಯಿತಾ? ನಾನು ಅಬ್ಸರ್ವ್ ಮಾಡಿದೆ, ಹಂಗಾಗಿ ಹರ್ಟ್ ಮಾಡ್ಕೋಬೇಡಿ. ನಿಮ್ಮಲ್ಲೂ ಯಾರು ಆ್ಯಕ್ಟ್ ಮಾಡೋಂಗಿದ್ರೆ ನಾವು ಆ್ಯಕ್ಟ್ ಮಾಡಿಸ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈಗ ವಿಜಯ್ ಮಕ್ಕಳು ಸಹ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ. ಆಮೇಲೆ ನನ್ನ ಮಗಳು ಇಂಡಸ್ಟ್ರಿಗೆ ಬರಬೇಕಾದ್ರೆ ಕೆಲವೊಂದು ಕಡೆ ಬಂತು ನೆಪೋಟಿಸಮ್, ಇದು ನಿಮ್ಮ ಮಕ್ಕಳನ್ನ ನೀವೇ ಬೂಸ್ಟ್ ಮಾಡ್ತೀರಂತ ದೇವರಾಣೆ ಹೇಳ್ತೀನಿ ವೇದಿಕೆ ಮೇಲೆ ನಿಂತ್ಕೊಂಡು. ನಾನು ಯಾವುದೇ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಡೈರೆಕ್ಟರ್ಗಾಗಲಿ ಫೋನ್ ಮಾಡಿ, ಸರ್ ನನ್ನ ಮಗಳನ್ನ ಹೀರೋಯಿನ್ ಹಾಕ್ಕೊಳ್ಳಿ, ನನ್ನ ಮಗನಿಗೊಂದು ಅವಕಾಶ ಕೊಡಿ ಅಂತ ನಮ್ಮ ದೇವರಾಣೆಗೂ ಹೇಳಿದೆ. ಅವರೇ ಅವ್ರ ಟ್ಯಾಲೆಂಟನ್ನು ನೋಡಿ ಬಂದು ಕರ್ಕೊಂಡೋಗಿ ಮಾಡಿಸಿದ್ದು. ಆಮೇಲೆ ಮಾಧ್ಯಮದವ್ರಿಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನೋ ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದಂಥ ನಾನು ವಿಜಯ್ ಆದರೆ ಅಲ್ಲಿ ಒಂದು ಕ್ಷಮೆ ಅಂತ ಇರೋದು. ಬಿಡ, ಏನೋ ಹೊಸ ಹುಡುಗರು ಬಂದವರು ಒಂದು ಸಿನಿಮಾದಲ್ಲಿ ತಪ್ಪು ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾದಲ್ಲಿ ತಿದ್ಕೋತಾರೆ ಅಂತ. ಸರ್, ನಮ್ಮ ಮಕ್ಕಳಿಗೆ ಅವಕಾಶ ದೇವರಾಣೆ ಇರೋಲ್ಲ ಸರ್. ಬರೋರೆಲ್ಲಾನು ತುಂಬ ವಿಮರ್ಶಾತ್ಮಕವಾಗಿ ನೋಡೋದಕ್ಕೆ ಬರ್ತಾರೆ ಹೊರತು ನಮ್ಮ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಪರವಾಗಿಲ್ಲ, ತಪ್ಪು ಮಾಡೋದು ನೆಕ್ಸ್ಟ್ ಸಿನಿಮಾ ಅನ್ನೋ ಚಾನ್ಸೇ ಇರೋಲ್ಲ ಸರ್. ಯಾಕಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ನ ಮಕ್ಕಳಾಗಲಿ, ವಿಜಯ್ ಮಕ್ಕಳಾಗಲಿ, ನಿಮ್ಮ ಮಕ್ಕಳಾಗಲಿ, ಅಲ್ಲಿ ಟ್ಯಾಲೆಂಟ್ ಒಂದೇ ಮಾತಾಡೋದು, ಇನ್ನೇನೋ ಮಾತಾಡೋದು. ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕರ್ಕೊಂಡು ಬೆಳೆಸಿದ್ದಾರೆ ಹೊರತು. ಅಂಡ್ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ, ತುಂಬ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ. ಮೊನ್ನೆ ಅವಳು ಫಸ್ಟ್ ಮೂವಿಗೆ ಫಿಲ್ಮ್ ಫೇರ್ ಅವಾರ್ಡು ಸಹ ತಗೊಂಡು, ಅದೆಲ್ಲನೂ ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿತ್ತು. ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆಗಳು ಬರಲಿ. ಸೊ ವಿಜಯ್ ಮಕ್ಕಳು ಈಗ ಹೀರೋಯಿನ್ಗಳಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ನಿಮ್ಮ ಒಂದು ಪ್ರೀತಿ, ಆಶೀರ್ವಾದ ಒಂದು ಇಡೀ ಹೆಚ್ಚಾಗಿರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇಂಡಸ್ಟ್ರಿನ ಬೆಳೆಸಲಿ, ಚೆನ್ನಾಗಿ ಉಳಿಸ್ಲಿ. ನಾವು ಏನೇನು ಕಷ್ಟ ಪಡ್ಕೊಂಡ್ವಿ, ನಮಗಿಂತ ನಮ್ಮ ಮಕ್ಕಳು ತುಂಬ ಬುದ್ಧಿವಂತರು, ಟ್ಯಾಲೆಂಟ್ಗಳು. ಜಸ್ಟ್ ಅವ್ರಿಗೆ ಬೇಕಾಗಿರೋದಂದ್ರೆ ನಿಮ್ಮ ತುಂಬ ಹೃದಯದ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ ಎಂಟೈರ್ ಅಮ್ಮು ಟೀಮ್ಗೆ. ನನಗೆ ಆಸೆ ಇದೆ, ಎಲ್ಲ ಮಕ್ಕಳನ್ನ ಸೇರಿಸಿ ಒಂದು ಕಥೆ ಮಾಡಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.